ಹಾಯ್ ಗೈಸ್, ವೆಲ್ಕಮ್ ಟು ದಿ ಚಾನಲ್. ಸೊ ಲಾಸ್ಟ್ ಟೈಮ್ ನಾನು 5 ಪ್ರಾಜೆಕ್ಟ್ಸ್ ಕೊಟ್ಟಿದ್ದೆ. ಸೊ ಎಲ್ಲರೂ ಮಾಡಿ ಅಂತಂದು. ಸೊ ಗ್ರಾಸ್ ಆಗಲಿ ಎಲ್ಲವು ಎಕ್ಸ್ಟೆನ್ಷನ್ ಒಬ್ರಿಬ್ರು ಕೇಳಿದ್ರು, ಅವರಿಗೆಲ್ಲ ಲಿಂಕ್ ಕಳಿಸಿದ್ದೀನಿ. ಸೊ ಇನ್ನು ಯಾರು ಕೇಳಿದಿಲ್ಲ. ಸೊ ಯಾರ್ಯಾರು ಲೇಜಿ ಮಾಡ್ತಿದ್ದೀರಾ ಮಾಡಕ್ ಹೋಗ್ಬೇಡಿ. ಸೊ ರಿಗ್ರೆಟ್ ಆಗ್ತೀರಿ ಮತ್ತೆ. ಸೊ ನೋಟ್ ಪೇ ಬಂದು ನೋಟ್ ಪೇ ಅಪ್ಡೇಟ್ ಒಂದು ಕೊಡಕ್ಕೆ ಹೋಗ್ತೀನಿ. ಸೊ ಸೀಸನ್ 2 ಮುಗಿದಿದೆ ಇಲ್ಲಿ. ಸೊ ಸೀಸನ್ 3 ಮತ್ತೆ ಸ್ಟಾರ್ಟ್ ಆಗಿದೆ. ಸೊ ಪಾಯಿಂಟ್ಸ್ ಬಂದು ನಿಮಗೆ ನಾಳೆ ಇಲ್ಲ ನಾಡ್ದಕ್ಕೆ ಎಲ್ಲ ಕ್ಯಾಲ್ಕುಲೇಟ್ ಆಗಿ ರಿವ್ಯೂ ಆಗಿ ತೋರಿಸುತ್ತೆ ಅವರು ಪಾಯಿಂಟ್ಸ್ ಟೋಕನ್ಸ್ ಎಷ್ಟು ಬರುತ್ತೆ ಎಷ್ಟಿಲ್ಲ ಅಂತಂದು. ಸೊ ಅದೇ ತರ ಇನ್ನ ಬೇರೆ ಪ್ರಾಜೆಕ್ಟ್ಸ್ 5 ಪ್ರಾಜೆಕ್ಟ್ಸ್ ಕಂಟಿನ್ಯೂ ಮಾಡಿ. ಸೊ ಇವತ್ತು ನಾನು ಒಂದು 3 ಪ್ರಾಜೆಕ್ಟ್ ಹೇಳ್ತಾ ಹೋಗ್ತೀನಿ. ಸೊ ರೆಗ್ಯುಲರ್ ಆಗಿ ಮಾಡ್ತಾ ಹೋಗಿ. ಸೊ ಫಸ್ಟ್ ಪ್ರಾಜೆಕ್ಟ್ ಬಂದು ಬೂಸ್ಟ್, ಅದ್ರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಓಪನ್ ಮಾಡಿದ ತಕ್ಷಣ ಇಲ್ಲಿ ಏನಿಲ್ಲ, ನೀವು ನಾರ್ಮಲ್ ಮೇಟಾಮಾಸ್ಕ್ ಇಂದ ಆಗ್ಲಿ ನಿಮ್ಮ ಗೂಗಲ್ ಇಂದ ಆಗ್ಲಿ ಇದರಿಂದ ಆದ್ರೂ ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡ್ಕೊಂಡಾದ್ಮೇಲೆ ಎಲ್ಲರೂ ಮೇಟಾಮಾಸ್ಕ್ ವ್ಯಾಲೆಟ್ ಕನೆಕ್ಟ್ ಮಾಡ್ಕೊಳ್ಳಿ. ಸೊ ಅದಾದ್ಮೇಲೆ ಇಲ್ಲಿ ಡೈಲಿ ಟಾಸ್ಕ್ ಬರುತ್ತೆ, ಓಕೆನಾ. ಡೈಲಿ ಟಾಸ್ಕ್ ಫಸ್ಟ್ ಈ ಟಾಸ್ಕ್ ನ ಮಾಡ್ಕೊಂಬಿಡಿ. ಏನಿಲ್ಲ, ಎಕ್ಸ್ ಅಕೌಂಟ್ ಬಿಲ್ಡ್ ಮಾಡಿ, ಡಿಸ್ಕೌಡ್ ಅಕೌಂಟ್, ಟೆಲಿಗ್ರಾಮ್ ಅಕೌಂಟ್ ಬಿಲ್ಡ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇಲ್ಲಿ ಡೈಲಿ ಟಾಸ್ಕ್ ಇರುತ್ತೆ, ಎಲ್ಲ ಮಾಡ್ತಾ ಹೋಗಿ. ಸೊ ಇದ್ರಲ್ಲಿ ಏನಂತಂದ್ರೆ ರೈಡ್ ಅಂತ ಕೊಡಿ. ಸೊ ಸಿಂಪಲ್ ಟಾಸ್ಕ್ ಇರುತ್ತೆ, ಏನು ಜಾಸ್ತಿ ಇರಲ್ಲ. ಸೊ ಎಂಟರ್ ಅಂತ ಕೊಟ್ಟು, ಸೊ ಇವೇನಿಲ್ಲ, ಫಾಲೋ ಅಂತ ಕೊಟ್ಟು ಎಂಟರ್ ಅಂತ ಕೊಟ್ಬಿಟ್ರೆ ನಿಮಗೆ ಪಾಯಿಂಟ್ಸ್ ಆಕ್ಟಿವೇಟ್ ಆಗುತ್ತೆ. ಅದಾದ್ಮೇಲೆ ಇನ್ನ ಅದೇ ತರ ನೋಡಿ, ಇಲ್ಲಿ ಡೈಲಿ ಸ್ಪಿನ್ ಬರುತ್ತೆ ನಿಮಗೆ. ಡೈಲಿ ವಿಲ್ ಫಾರ್ ಪ್ರೈಸಸ್ ಅಂತ ಬರುತ್ತಲ್ಲ, ಅದು ಡೈಲಿ ಸ್ಪಿನ್ ಬರ್ತಾ ಹೋಗುತ್ತೆ. ಸೊ ಡೈಲಿ ಮಾಡ್ತಾ ಹೋಗಿ. ಜಸ್ಟ್ ಸ್ಟಾರ್ಟಿಂಗ್ ಬಂದ ಕೂಡಲೇ ನೀವು ಸ್ಪಿನ್ ಮಾಡಿದ ಕೂಡಲೇ ಏನಾಗುತ್ತೆ ಅಂತಂದ್ರೆ ನಿಮಗೆ ನನಗೆ ನೋಡಿ ಇವತ್ತು ಬೆಳಿಗ್ಗೆ ಸ್ಪಿನ್ ಮಾಡಿದ್ದೆ. ಸೊ ಪ್ಲಸ್ 50% ಅಂತ ಒಂದು ಇದು ಸಿಕ್ಕಿದೆ, ಆಕ್ಟಿವೇಟ್ ಮಲ್ಟಿಪ್ಲೇಯರ್ಸ್ ಅಂತ. ಸೊ ಅದೇ ತರ ನಿಮಗೂ ಸಿಗ್ತಾ ಹೋಗುತ್ತೆ. ಫಸ್ಟ್ ವೀಲ್ ಸ್ಪಿನ್ ಮಾಡ್ಕೊಂಡು ಎಲ್ಲ ಟಾಸ್ಕ್ ಮಾಡ್ತಾ ಹೋಗಿ. ಸೊ ಸಿಂಪಲ್ ಟಾಸ್ಕ್ ಇರುತ್ತೆ, ಎಲ್ಲವೂ ಕ್ಲಿಯರ್ ಮಾಡ್ತಾ ಹೋಗಿ. ಸೊ ಇದ್ರದ್ದು ಬಂದು ಇಷ್ಟೇ. ಸೊ ಡೈಲಿ ಟಾಸ್ಕ್ ಬರ್ತಾ ಇರುತ್ತೆ, ಡೈಲಿ ಮಾಡ್ತಾ ಹೋಗಿ. ಸೊ ಇದ್ರ ಒಳಗಡೆ ಗ್ಲೋಬಲ್ ರ್ಯಾಂಕಿಂಗ್ ಬಂದು ಆಲ್ಮೋಸ್ಟ್ 30,000 ಒಳಗಡೆ ಬನ್ನಿ. 30,000 ಇಲ್ಲ 50,000 ಒಳಗಡೆ ಬರಕ್ ನೋಡಿ. ಸೊ ನಿಮಗೂ ಜಾಸ್ತಿ ಅಲೋಕೇಶನ್ ಸಿಗ್ಬೋದು. ಸೊ ಅದೇ ತರ ಬೇರೆ ಇವೆಲ್ಲ ಇದಾವೆ. ಏನಾದ್ರೂ ಇಶ್ಯೂ ಬಂದ್ರೆ, ನಿಮಗೆ ಯಾವ್ದಾದ್ರು ಟಾಸ್ಕ್ ಮಾಡಕ್ ಬರ್ಲಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡ್ಬೋದು, ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ. ಸೊ ಅದೇ ತರ ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಇಮ್ಮೋರ್ಟಲ್ ರೈಸಿಂಗ್ 2 ಅಂತ. ಸೊ ಇದು ಗೇಮಿಂಗ್ ಪ್ರಾಜೆಕ್ಟ್. ಸೊ ಏನಿಲ್ಲ, ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ, ಸೊ ಇವರು IMT ಏರ್ ಡ್ರಾಪ್ ಅಂತ ಒಂದು ಏರ್ ಡ್ರಾಪ್ ಬಿಡ್ತಿದ್ರೆ. ಸೊ IMT ಏರ್ ಡ್ರಾಪ್ ಕ್ಲಿಕ್ ಮಾಡಿ. ಫಸ್ಟ್ ಯಾರ್ಯಾರು ಲಾಗಿನ್ ಮಾಡ್ಕೊಂಡಿಲ್ಲ ಎಲ್ಲರೂ ಲಾಗಿನ್ ಮಾಡ್ಕೊಂಬಿಡಿ, ಸೈನ್ ಅಪ್ ಮಾಡ್ಕೊಳ್ಳಿ ವಿತ್ ಗೂಗಲ್ ಆರ್ ಮೆಟಾಮಾಸ್ಕ್. ನಾನೆಲ್ಲ ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಬಿಡ್ತೀನಿ. ಸೊ ಅದ್ರ ಥ್ರೂ ಮಾಡ್ಕೊಂತ ಹೋಗ್ಬೋದು. ಸೊ ಇದ್ರಲ್ಲಿ ಏನಂದ್ರೆ ಫಸ್ಟ್ ಟಾಸ್ಕ್ ಬಂದು ಸೋಲ್ ಬೌಂಡ್ ಟೋಕನ್ ಟ್ರ್ಯಾಕ್ ಅಂತ ಇದೆ ಅಲ್ವಾ, ಡೈಲಿ ಚೆಕ್ ಇನ್ ಮಾಡ್ಬೇಕು ಇಲ್ಲಿ. ಸೊ ಇಲ್ಲಿ ನೋಡಿ, ಡೈಲಿ ಚೆಕ್ ಇನ್ ಮಾಡ್ತಾ ಹೋದ್ರೆ ನನಗೆ ಇಲ್ಲಿ 7 ಚೆಕ್ ಇನ್ಸ್ ಆಗಿದಾವೆ. ಸೊ 7 ಚೆಕ್ ಇನ್ಸ್ಗೆ ಒಂದು NFT ಟೈಪ್ ಏನೋ 10 ಪಾಯಿಂಟ್ಸ್ ಅಂತ ಇದು ಏನೋ ಕೊಟ್ಟಿದ್ದಾರೆ. ಬಟ್ ಮುಂದೆ ಇದು ನಮಗೆ ಏನಾಗುತ್ತೆ ಅಂದ್ರೆ ಟೋಕನ್ಸ್ ಕನ್ವರ್ಟ್ ಮಾಡಿ ಅಡ್ವಾಂಟೇಜ್ ಮಾಡುತ್ತೆ. ಸೊ ಟೋಕನ್ಸ್ ಬಂದ್ರೆ ನಮಗೆ ಸೇಲ್ ಮಾಡ್ಕೊಂಡು ನಾವು ಪ್ರಾಫಿಟ್ ತೆಗಿಬಹುದು. ಸೊ ಚೆನ್ನಾಗಿರೋ ಪ್ರಾಜೆಕ್ಟ್ ಇದು. ಸೊ ಎಲ್ಲರೂ ಮಾಡ್ತಾ ಹೋಗಿ, ಮಿಸ್ ಮಾಡ್ಕೋಬಿಡಿ. ಜಸ್ಟ್ ಡೈಲಿ ಚೆಕ್ ಇನ್ ಇರುತ್ತೆ. ಅದೇ ತರ ನೆಕ್ಸ್ಟ್ ಇನ್ನೊಂದು ಬಂದ್ರೆ ORB ಇಂಪ್ಯಾಕ್ಟ್ ಟ್ರ್ಯಾಕ್ ಅಂತ ಇದೆ. ಸೊ ಇದ್ರಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ಇಲ್ಲಿ ಮಿಷನ್ಸ್ ಇರುತ್ತೆ, ಓಕೆನಾ. ಸೊ ಇಲ್ಲಿ ಮೇಲ್ಗಡೆ ಮಿಷನ್ಸ್ ಅಂತ ಇದೆ ಅಲ್ವಾ, ಮಿಷನ್ಸ್ ಹೋಗಿ. ಸೊ ಇಲ್ಲಿ ಏನೇನ್ ಮಿಷನ್ಸ್ ಇದೆ, ಓಕೆ, ಈ ಮಿಷನ್ಸ್ ಏನೇನಿದೆ ಅವನ್ನ ಕಂಪ್ಲೀಟ್ ಮಾಡ್ಬೇಕು. ಎದ್ರ ಥ್ರೂ ಮಾಡ್ಬೇಕು, ಇಲ್ಲಿ ಗೇಮ್ ಅಂತ ಇದೆ ಅಲ್ವಾ, ಗೇಮಿಂಗ್ ಬನ್ನಿ. ಸೊ ಇದೇ ಗೇಮು ಇಮ್ಮೋರ್ಟಲ್ ರೈಸಿಂಗ್ 2 ಅಂತಂದು. ಸೊ ಪ್ಲೇಸ್ಟೋರ್ ಅವೈಲೇಬಲ್ ಇದೆ. ಸೊ ಏನಿಲ್ಲ, ಹೋಗಿ ಲಾಗಿನ್ ಮಾಡ್ಕೊಂಡು ಎಲ್ಲರೂ ಆಡ್ತಾ ಹೋಗಿ. ಅದಾದ್ಮೇಲೆ ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ, ನೀವು ಅಲ್ಲಿ ಒಂದು ID ಕ್ರಿಯೇಟ್ ಆಗುತ್ತೆ, ನಿಮ್ದು UID ಕ್ರಿಯೇಟ್ ಆಗುತ್ತೆ. ಆ UID ನ ಇದ್ರೊಳಗಡೆ ಬೈಂಡ್ ಮಾಡ್ಬೇಕು. ಅವರೇ ಕೇಳ್ತಾರೆ ನಿಮಗೆ UID ಬೈಂಡ್ ಮಾಡಿ ಅಂತ, ಅವರೇ ಕೇಳ್ತಾರೆ. ಸೊ ಇಫ್ ಏನಾದ್ರೂ ಇಶ್ಯೂ ಬಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ನೀವು. ಸೊ ತೋರಿಸ್ಬಿಡ್ತೀನಿ ತಡ್ರಿ. ಸೊ ಇಲ್ಲಿ ನೋಡ್ಬೋದು ನೀವು, UID ಅಂತ ಇದೆ ಅಲ್ವಾ, ಈ ತರ UID ಇರುತ್ತೆ. ಅದರಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಿದ್ರೆ ನಿಮಗೆ ಬಂದ್ಬಿಡುತ್ತೆ. ಅಂಡ್ ಇಮ್ಯೂಟಬಲ್ ಪಾಸ್ಪೋರ್ಟ್ ಅಂತ ಇದೆ, ಈ ಇವರೇ ಕೊಡ್ತಾರೆ. ಸೊ ಕನೆಕ್ಟ್ ಮಾಡ್ಕೊಳ್ಳಿ. ಇಫ್ ಅವ್ರು ಏನಾದ್ರು ಕೊಟ್ಟಿಲ್ಲ ಅಂತಂದ್ರೆ ನಾನು ಲಿಂಕ್ ಕೊಡ್ತೀನಿ, ಅದನ್ನ ಒಂದು ವ್ಯಾಲೆಟ್ ಕ್ರಿಯೇಟ್ ಮಾಡ್ಕೊಂಬಿಡಿ. ಅದ್ರದ್ದು ಫೇಸ್ ಕೋಡ್ ಎಲ್ಲ ಸಪ್ರೇಟ್ ಆಗಿ ಇಟ್ಕೊಂಬಿಡಿ, ಓಕೆನಾ. ಸೊ ಅದೇ ತರ ಮಿಷನ್ಸ್ ಕಂಪ್ಲೀಟ್ ಮಾಡ್ತಾ ಹೋಗಿ. ಏನಿಲ್ಲ, ಆಲ್ಮೋಸ್ಟ್ ಡೈಲಿ ನೀವು ವಿತ್ ಇನ್ ಟೈಮ್ ಪಾಸ್ ಇವಾಗ ಟೈಮ್ ಖಾಲಿ ಇದ್ದಾಗೆಲ್ಲ ಆಡ್ತಾ ಹೋದ್ರು ನಡೆಯುತ್ತೆ, ಅದ್ರಲ್ಲಿ ಏನಿಲ್ಲ. ಸೊ ಇನ್ನೊಂದು ಲಾಸ್ಟ್ ಪ್ರಾಜೆಕ್ಟ್ ಬಂದು, ಓಕೆ, ಇದು ಲಾಸ್ಟ್ ಪ್ರಾಜೆಕ್ಟ್ ಬಂದು ಏನಿಲ್ಲ, ಇದ್ರದ್ದು ಲಿಂಕ್ ಬಂದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಟೆಲಿಗ್ರಾಮ್ ಅಲ್ಲಿ ಆಗ್ಲಿ ಯೂಟ್ಯೂಬ್ ಅಲ್ಲಿ ಆಗ್ಲಿ ಕೊಟ್ಟಿರ್ತೀನಿ. ಸೊ ಫಸ್ಟ್ ಟಾಸ್ಕ್ ಏನಿಲ್ಲ, ನೀವು ಕಂಪ್ಲೀಟ್ ಪ್ರೊಫೈಲ್ ಅಂತ ಹೋಗ್ಬೇಕು. ಸೊ ಇಲ್ಲಿ ಪ್ರೊಫೈಲ್ ಅಂತ ಬಂದ್ರೆ ನಿಮಗೆ ಇನ್ನೊಂದು ಇದು ಸಿಗುತ್ತೆ,
ಕಂಪ್ಲೀಟ್ ಪ್ರೊಫೈಲ್ ಅಂತ. ಸೊ ಕಂಪ್ಲೀಟ್ ಪ್ರೊಫೈಲ್ ಅಂತ ಹೊಡೆದ್ರೆ ನಿಮಗೆ ಏನಿಲ್ಲ ಅಂದ್ರೂ ಒಂದು 200 to 250 ಪಾಯಿಂಟ್ ಸಿಗುತ್ತೆ. ಸೊ ಓಕೆನಾ, 250 ಪಾಯಿಂಟ್ಸ್ ಬಂದು ಏನು ಮಾಡ್ಬೇಕು ನೀವು, 250 ಪಾಯಿಂಟ್ ಸಿಕ್ಕಾದ್ಮೇಲೆ ಮಾರ್ಕೆಟ್ಸಿಗೆ ಬರಬೇಕು. ಸೊ ಮಾರ್ಕೆಟ್ಸಿಗೆ ಬಂದು ಇಲ್ಲಿ ಪ್ರಿಡಿಕ್ಟ್ ಆಗ್ಬೋದು ಆಲ್ ಟಾಪಿಕ್ಸ್, ನಿಮಗೆ ಯಾವ ಥರ ಟಾಪಿಕ್ ಬೇಕೋ ಆ ಟಾಪಿಕ್. ಲೈಕ್ ಇಟ್ ಈಸ್ ಲೈಕ್ ಇವಾಗ ಪ್ರಿಡಿಕ್ಟ್ ಮಾಡ್ತೀವಲ್ವಾ, ಇದು ಮೇಲೆ ಹೋಗ್ಬೋದು, ಇದು ಕೆಳಗಡೆ ಹೋಗ್ಬೋದು ಅಂತ. ಫಾರ್ ಎಕ್ಸಾಂಪಲ್ ಫ್ಯಾಟ್ ಕಾಯಿನ್ 100K ಹೋಲ್ಡರ್ಸ್ ಬಿಫೋರ್ ಇನಾಗ್ರೇಷನ್ ಅಂತ ಕೊಟ್ಟಿದ್ದಾರೆ. ಎಸ್ ಅಂತಂದ್ರೆ ಬೆಟ್ ಎಸ್ ಅಂತ ಹಾಕಿ, ಇಲ್ಲಾಂದ್ರೆ ನೋ ಅಂತ ಹಾಕಿ ಅಷ್ಟೇ. ಸೊ ಅದೇ ಥರ ನಾನು ಬೆಟ್ ಹಾಕಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನೀವು ನನ್ನ ಪ್ರೊಫೈಲಲ್ಲಿ, ಇಲ್ಲಿ ನೋಡಿ ನಾನು ಬೆಟ್ ಹಾಕಿದ್ದೆ. ಸೊ ಇವೆಲ್ಲ, ಸೊ ಇದು ಮೈನಸಲ್ಲಿದೆ, ಇದು ಮೈನಸಲ್ಲಿದೆ. ಸೊ ಇದೆಲ್ಲ ಬೆಟ್ ಹಾಕಿದೆ ನಾನು. ಸೊ ಯಾವ್ಯಾವ್ದು ಮೈನಸ್ ಹೋಗ್ತಿದೆ ಅಂತಂದ್ರೆ, ಸೊ ನೀವು ಅದನ್ನ ಸೇಲ್ ಮಾಡಿಬಿಟ್ಟು ಮತ್ತೆ ಬೇರೆದೆಲ್ಲ ಆಗ್ಬೋದು. ಓಕೆನಾ, ಸೊ ಅದೇ ಥರ ಮಾಡ್ಕೊಂತ ಹೋಗಿ. ಪಾಯಿಂಟ್ಸ್ ಏನಾದರೂ ಖಾಲಿ ಆದಮೇಲೆ ಇಲ್ಲಿ ಆನ್ ಆಪ್ಷನ್ ಇದೆ ಅಲ್ವಾ, ಆನ್ ಆಪ್ಷನಿಗೆ ಬಂದು ಸೊ ಇಲ್ಲಿ 20 ಪಾಯಿಂಟ್ಸ್ 20 ಪಾಯಿಂಟ್ಸ್ 20 ಪಾಯಿಂಟ್ಸ್ ಎಲ್ಲವಿದೆ. ಸೊ ಇವನ್ನೆಲ್ಲ ಮಾಡ್ಕೊತ ಹೋದ್ರೆ ನಿಮಗೆ ಪಾಯಿಂಟ್ಸ್ ಹಂಗೆ ಸಿಗ್ತಾ ಹೋಗುತ್ತೆ. ಇದು ಎಷ್ಟು ಬೇಕು ಅಷ್ಟೊಂದು ಇದಾವೆ. ಸೊ ಫ್ರೀ ಟೈಮ್ ಇದ್ದಾಗೆಲ್ಲ ಮಾಡ್ತಾ ಹೋದ್ರೆ ನಿಮಗೆ ರ್ಯಾಂಕಿಂಗು ಚೆನ್ನಾಗಿ ಸಿಗುತ್ತೆ. ಸೊ ಅಡ್ವಾಂಟೇಜ್ ಆಗುತ್ತೆ ನಿಮಗೆ. ಸೊ ಇದೇ ಥರ ಎಲ್ಲ ಮಾಡ್ತಾ ಹೋಗಿ. ಇದ್ರ ಒಳಗಡೆ ಏನಾದರೂ ಅಪ್ಡೇಟ್ಸ್ ಏನಾದರೂ ಬರ್ತಾ ಹೋದ್ರೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಮಾಡ್ತಾ ಇರ್ರಿ. ಯಾರ್ಯಾರು ನಮ್ಮ ಚಾನಲ್ನ ಜಾಯ್ನ್ ಆಗಿಲ್ಲ, ಯಾರ್ಯಾರು ನಮ್ಮ ಚಾನಲ್ನ ಜಾಯ್ನ್ ಆಗಿಲ್ಲ, ಯಾರ್ಯಾರು ಟೆಲಿಗ್ರಾಮಲ್ಲಿ ಜಾಯ್ನ್ ಆಗಿಲ್ಲ, ಎಲ್ಲರೂ ಜಾಯ್ನ್ ಮಾಡ್ಕೊಳ್ಳಿ. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಲಿಂಕ್ಸ್ ಎಲ್ಲ, ಇದ್ರದ್ದು ಲಿಂಕ್ಸ್ ಎಲ್ಲ ಅದರಲ್ಲಿ ಹಾಕಿರ್ತೀನಿ, ಎಕ್ಸ್ಟೆನ್ಷನ್ಸ್ ಎಲ್ಲ ಅಲ್ಲೇ ಹಾಕಿರ್ತೀನಿ. ಇಫ್ ಏನೋ ಇಶ್ಯೂಸ್ ಬಂದರೆ ನೀವು ಅಲ್ಲೇ ಕಮೆಂಟಲ್ಲಿ ಮಾಡ್ಬೋದು. ಸೊ ನಾನು ಅಲ್ಲೇ ಕ್ಲಿಯರ್ ಮಾಡಿಬಿಡ್ತೀನಿ, ಅವರು ಪರ್ಸ್ನಲಿ ಮೆಸೇಜ್ ಮಾಡ್ಬೋದು. ಓಕೆ.